ನಾಟಿ ಕೋಳಿ ಅಷ್ಟೇ ಬಹಳ ರುಚಿಯಾಗಿರ್ತಕ್ಕಂಥ ಮೊಟ್ಟೆ ಕೋಳಿ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಮ್ಮ ಮನೆಗಳಲ್ಲಿ ಬಾಯ್ಲರ್ ಕೋಳಿನ ನಾವು ಜಾಸ್ತಿ ಉಪಯೋಗಿಸೋದಿಲ್ಲ. ನಾಟಿ ಕೋಳಿ ಅಥವಾ ಈ ರೀತಿ ಮೊಟ್ಟೆ ಕೋಳಿನ ಉಪಯೋಗಿಸ್ತೀವಿ. ಏಕೆಂದರೆ ಸಾಂಬಾರು ಮಾಡಿಕೊಂಡ್ರೆ ಬಹಳ ರುಚಿಯಾಗಿ ಈ ಸಾಂಬಾರು ನಾಟಿ ಕೋಳಿ ಅಷ್ಟೇ ರೆಡಿ ಆಗುತ್ತೆ. ಬನ್ನಿ ಇದನ್ನು ನಾಟಿ ಸ್ಟೈಲ್ನಲ್ಲಿ ಮನೆಯಲ್ಲೇ ತುಂಬ ಸುಲಭವಾಗಿ ರುಚಿಯಾಗಿ ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ. ಮೊಟ್ಟೆ ಕೋಳಿ ಸಾರನ್ನ ಮಾಡಲಿಕ್ಕೆ ನಾನಿದು 1.5 kg ಮೊಟ್ಟೆ ಕೋಳಿನ ನೀಟಾಗಿ ಕ್ಲೀನ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೊದಲಿಗೆ ಮಸಾಲನ ರುಬ್ಕೋಬೇಕಾಗತ್ತೆ. ಮಸಾಲನ ಗ್ರೀನ್ ಮಸಾಲನ ಸಪ್ರೇಟಾಗಿ ನಾನು ರುಬ್ಕೊಳ್ತೀನಿ, ಹಾಗೆ ಸಾಂಬಾರು ಮಸಾಲನ ಸಪ್ರೇಟಾಗಿ ರುಬ್ಕೊಳ್ತೀನಿ. ಗ್ರೀನ್ ಮಸಾಲನ ರುಬ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡು 1 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾಯಿದ್ದೀನಿ. ಖಾರಕ್ಕೆ 5ರಿಂದ 6 ಹಸಿಮೆಣಸಿನಕಾಯಿ, 2 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊಂಡಿದ್ದೀನಿ. 1 ಇಂಚಿನಷ್ಟು ಶುಂಠಿ, 1 ಇಂಚಿನಷ್ಟು ಚಕ್ಕೆ, ಒಂದು 3ರಿಂದ 4 ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಕಪ್ಪು ಕಾಳುಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಕಪ್ಪಿನಷ್ಟು ನಾಟಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಾಧ್ಯವಾದಷ್ಟು ಈ ರೀತಿ ನಾನ್ ವೆಜ್ನ ಮಾಡಿಕೊಂಡಾಗ ನಾಟಿ ಸೊಪ್ಪನ್ನು ಬಳಸ್ಕೊಂಡ್ರೆ ಬಹಳ ರುಚಿಯಾಗಿರುತ್ತೆ. ಒಂದು 1/4 ಕಪ್ಪಿನಷ್ಟು ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಫ್ಲೇವರ್ಗೋಸ್ಕರ ಪುದೀನನ ಸೇರಿಸ್ಕೊಳ್ತಾ ಇದ್ದೀನಿ. ಪುದೀನ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಮೆಂತ್ಯ ಸೊಪ್ಪನ್ನು ಸೇರಿಸೋದ್ರಿಂದ ಸಾಂಬಾರು ರುಚಿ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನೈಸಾಗಿ ನಾವು ರುಬ್ಕೋಬೇಕಾಗತ್ತೆ. ಈ ರೀತಿ ಗ್ರೀನ್ ಮಸಾಲನ ರುಬ್ಕೊಂಡು ನಾವು ಒಗ್ಗರಣೆ ಜೊತೆಯಲ್ಲಿ ಚೆನ್ನಾಗಿ ಚಿಕನ್ನ ಬೇಯಿಸ್ಕೊಂಡ್ರೆ ಸಾಂಬಾರು ರುಚಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನಾನಿಲ್ಲಿ ಸಾಂಬಾರನ್ನ ಮಾಡಲಿಕ್ಕೆ ಒಂದು ಕುಕ್ಕರ್ನ ಸ್ಟವ್ ಮೇಗಡೆ ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಗ್ರೀನ್ ಮಸಾಲನ ಇದಕ್ಕೆ ಸೇರಿಸ್ಕೊಳ್ಳೋಣ. ಗ್ರೀನ್ ಮಸಾಲಾನ 1ರಿಂದ 2 ನಿಮಿಷ ಚೆನ್ನಾಗಿ ಈ ಎಣ್ಣೆ ಜೊತೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆ ರೀತಿಯಲ್ಲಿ ಫ್ರೈ ಮಾಡಿಕೊಂಡು ಇದಕ್ಕೆ ಕ್ಲೀನ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮೊಟ್ಟೆ ಕೋಳಿನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಮೊಟ್ಟೆ ಚೀಲ ಹಾಗೆ ಸಣ್ಣ ಸಣ್ಣ ಮೊಟ್ಟೆಗಳು ಬರುತ್ತಲ್ಲ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಕೊನೆಯಲ್ಲಿ ಸೇರಿಸ್ಕೊಳ್ತೀನಿ. ಈ ರೀತಿ ಬರೀ ಚಿಕನ್ನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಈ ಒಗ್ಗರಣೆ ಜೊತೆಯಲ್ಲೇ ನಾವು ಮಿನಿಮಮ್ ಅಂತಂದರೂ ಒಂದು 8ರಿಂದ 10 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಒಗ್ಗರಣೆ ಜೊತೆಯಲ್ಲಿ ಬೇಯಿಸಿದಾಗ ಚಿಕನಲ್ಲಿರ್ತಕ್ಕಂಥ ನೀರಿನ ಅಂಶನೆಲ್ಲ ಬಿಡಬೇಕು. ಆವಾಗಲೇ ನಿಮಗೆ ಸಾಂಬಾರು ರುಚಿ ಬಹಳ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು 8ರಿಂದ 10 ನಿಮಿಷ ಬೇಯಲಿಕ್ಕೆ ಬಿಡೋಣ. ಈಗ ಅಷ್ಟರಲ್ಲಿ ಸಾಂಬಾರಿಗೆ ಬೇಕಾಗಿರ್ತಕ್ಕಂಥ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಮತ್ತೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಇದಕ್ಕೆ ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಗಸಗಸೆ, ಅರ್ಧ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನ್ ವೆಜ್ ಸಾಂಬಾರಿಗೆ ಟೊಮೊಟೊನ ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು. ನಾನು ಮನೆಯಲ್ಲೇ ಮಾಡಿರ್ತಕ್ಕಂಥ ನಾನ್ ವೆಜ್ ಸಾಂಬಾರು ಪುಡಿನ 3 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸಾಂಬಾರು ಪುಡಿ ಇಲ್ಲ ಅಂತ ಅಂದರೆ ನೀವು ಧನಿಯಾ ಪುಡಿ, ಮೆಣಸೆ ಪುಡಿನೇ 1.5 ಟೇಬಲ್ ಸ್ಪೂನಷ್ಟು ಸೇರಿಸ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಇದನ್ನಷ್ಟೇ ತೆಂಗಿನಕಾಯಿ ಸ್ವಲ್ಪನೂ ಕೂಡ ತರ್ತರಿರಬಾರ್ದು, ನುಣ್ಣಗೆ ನೈಸಾಗಿ ರುಬ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಸ್ವಲ್ಪನೂ ತರ್ತರಿ ಇರಬಾರ್ದು. ಆ ರೀತಿ ರುಬ್ಕೊಂಡಾಗಲೇ ನಿಮಗೆ ಸಾಂಬಾರು ಬಹಳ ಗಟ್ಟಿಯಾಗಿ ತಿನ್ನಲಿಕ್ಕೆ ಬಹಳ ರುಚಿಯಾಗಿ ರೆಡಿ ಆಗುತ್ತೆ. ಈಗ 8ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಕಸ್ತೂರಿ ಮೇಥಿನ ಸೇರಿಸ್ಕೊಂಡಿದ್ದೀನಿ. ನೋಡ್ಬೋದು ಚಿಕನ್ ಎಲ್ಲ ಚೆನ್ನಾಗಿ ನೀರು ಬಿಟ್ಟಿದೆ. ಇವಾಗ ನಾವು ರುಬ್ಕೊಂಡಿರ್ತಕ್ಕಂಥ ಸಾಂಬಾರು ಮಸಾಲಾನ ಸೇರಿಸ್ಕೊಂಡು ನಿಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಕೆಲವರು ಈ ರೀತಿ ನಾಟಿ ಕೋಳಿ ಸಾರು ಇರ್ಬೋದು, ಮೊಟ್ಟೆ ಕೋಳಿ ಸಾರು ಇರ್ಬೋದು, ತೆಳ್ಳಗಿದ್ದರೆ ಬಹಳ ಇಷ್ಟಪಡ್ತಾರೆ, ಕೆಲವರು ಗಟ್ಟಿಯಾಗಿದ್ದರೆ ಇಷ್ಟಪಡ್ತಾರೆ. ಹಾಗಾಗಿ ನಿಮಗೆ ಎಷ್ಟು ಬೇಕೋ ನೀರನ್ನು ನೋಡಿ ನೀವು ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ನೀರನ್ನು ಸೇರಿಸಿ ಆದಮೇಲೆ ತೆಗೆದಿಟ್ಕೊಂಡಿರ್ತಕ್ಕಂಥ ಸಣ್ಣ ಮೊಟ್ಟೆ ಹಾಗೆ ಮೊಟ್ಟೆ ಚೀಲನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಂಡು ನಿಧಾನವಾಗಿ ಒಂದು ಬಾರಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೊಟ್ಟೆ ಕೋಳಿ ಬೇಯೋದು ಬಹಳ ನಿಧಾನ, ಹಾಗಾಗಿ ಒಂದು 5ರಿಂದ 6 ವಿಷಲ್ ಆದ್ರೂ ನಾವು ಬೇಯಿಸ್ಕೋಬೇಕು. 6 ವಿಷಲ್ ಆಗಿದೆ. ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾದಮೇಲೆ ಓಪನ್ ಮಾಡೋಣ. ಸಾಂಬಾರಿನಲ್ಲೇ ಬೇಕಿದ್ರೆ ಈ ಚಿಕನ್ ತಿನ್ಬೋದು. ಬೇಕಿದ್ರೆ ನಾವು ಮೊದಲು ಗ್ರೀನ್ ಮಸಾಲಾನ ಹಾಕ್ಕೊಂಡ್ವಲ್ಲ ಒಗ್ಗರಣೆಗೆ, ಆ ಮಸಾಲದಲ್ಲಿ ಬೇಕಿದ್ರೆ ಫ್ರೈ ಮಾಡ್ಕೊಂಡು ತಿಂದರೆ ಇನ್ನೂ ಬಹಳ ರುಚಿಯಾಗಿರುತ್ತೆ. ನೋಡೋದ್ರಲ್ಲ, ತುಂಬ ರುಚಿಯಾಗಿ ನಾಟಿ ಸ್ಟೈಲಲ್ಲಿ ಮನೆಯಲ್ಲೇ ಮಾಡೋದನ್ನು ತೋರಿಸಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ನೀವು ಕೂಡ ಮರೆಯದೇ ಮನೆಯಲ್ಲಿ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.